ಸಾಕಷ್ಟು ಗೊಂದಲ ಸರ್ ಯಾವಾಗ ಸರಿಯಾಗ ಸರ್ ಈ ವಿರೋಧ ಪಕ್ಷದಲ್ಲಿದ್ರೂ ಸಹ ನಾಯಕತ್ವ ರಾಜ್ಯದಲ್ಲಿ ಬದಲಾವಣೆ ಆದ್ರೆ ಸರಿಯಾಗ ಅಂದರೆ ನಾಯಕತ್ವ ಬದಲಾವಣೆ ಆಗೋದಕ್ಕೆ ಪಟ್ಟು ಹಿಡಿದಿದ್ದೀರಾ ಅಂತಂದು ಯತ್ನಾಳ್ ಅವರು ನೋಡಿ ನಾವು ಒಬ್ಬನೇ ಪಟ್ಟು ಹಿಡಿದಲ್ಲ ಇಡೀ BJP ಕಾರ್ಯಕರ್ತರು ಪಟ್ಟು ಹಿಡಿದಾರೆ. ಚಿತ್ರದುರ್ಗದಲ್ಲಿ ಕಾರ್ಯಕ್ರಮ ಯಡಿಯೂರಪ್ಪ ಮಾಡಿದಾರೆ ಸರ್, ಅದು ನೀವು ಭಾಗವಹಿಸ್ತೀರ? ಅದು ಏನು BJP ಅಲ್ಲ, ಅವ್ರ ಕುಟುಂಬದ ಕಾರ್ಯಕ್ರಮ. ಅಕಸ್ಮಾತ್ ಆ ಕಾರ್ಯಕ್ರಮ ಸಮಾರಂಭಗಳು ಹೆಂಗಿತ್ತು ಹಂಗಿದ್ದಂಗೆ ಅದೇನು ಅಲ್ಲ ಸರ್, ಪಕ್ಷದಿಂದ ಪಕ್ಷ ಸಂಘಟನೆಗೋಸ್ಕರ ಮಾಡಿರೋದು ಅಂತ ಅವ್ರು ಹೇಳ್ತಾರೆ. ನಮ್ಮ ವಿರೋಧ ಪಕ್ಷ ನಾಯಕರು ಆರ್ ಅಶೋಕ್ ಅವರು ಅದು ಅವ್ರ ಕುಟುಂಬದ ಕಾರ್ಯಕ್ರಮ ಹೇಳ್ಯಾರ. ಯತ್ನಾಳ್ ಅವರು ಭಾಗವಹಿಸೋಕ್ಕೆ ಆಹ್ವಾನ ಕೊಟ್ಟಿಲ್ಲ. ಇಲ್ಲ, ಕುಟುಂಬ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟರೆ ಮಾತ್ರ ಹೋಗ್ಬೇಕಲ್ಲ. ಅವ್ರು ಪಕ್ಷದ ಕಾರ್ಯಕ್ರಮ ಅಂತ ಪಕ್ಷದ ಕಾರ್ಯಕ್ರಮ ಅಲ್ಲೆಲ್ಲ ಅವರೇ ಅವ್ರ ಕುಟುಂಬದವರು ಹೇಳ್ಕೊಂಡಾರೆ. ನಮ್ಮ ತಂದೆಯವರ ಹೆಸರು ತೆಗೆದ್ರೆ ರೋಮಾಂಚ ಆಗ್ತದೆ. ಅದು ರೋಮಾಂಚನ ಅಂದರೆ ಅವರೊಬ್ಬರೇ ಕಟ್ಟಲಿಲ್ಲ, ಪಕ್ಷ ಇಲ್ಲಿ ಭಾಳ ಮಂದಿ ಕಟ್ಟಾರೆ. ಮತ್ತೆ ನಾವೇನು ಯಾರು ಇನ್ನೂ ಥರ ಯಾವುದೇ ರೀತಿ ಆ ರೀತಿ ಚರ್ಚೆಗಳು ಇಲ್ಲ. ಯಾರೂ ನಮ್ಮ ಜೊತೆ ಮಾತಾಡಿಲ್ಲ. ಈ ಪಕ್ಷ JCB ಪಕ್ಷ ಇದು ನಿನ್ನೆ ನಾನು ಹೇಳಿದಲ್ಲ, ಕುಳ್ಳು ಮಲ್ಯಾಗ ಗಣಪತಿ ಪೂಜೆ ಮಾಡಿ ಶುಭ ಸಂಕೇತ ಸಿಕ್ಕೈತಲ್ಲ. ಅಲ್ಲ, ಕೇಂದ್ರ ಸರ್ಕಾರದ ನಿಮ್ಮ ಬಲಗೈನಿಂದಲೇ ಪ್ರಸಾದ ಬಿದ್ದಿದೆ ಕುಳ್ಳು ಮಲ್ಯ ಗಣಪತಿ. ಇಡೀ ಕರ್ನಾಟಕದ ಇದು ಭಾಗ. ಕೇಂದ್ರ ಸರ್ಕಾರದ ನಾಯಕರು ಯತ್ನಾಳ್ ಅವರು ಭೇಟಿ ಮಾಡಿ ಒಳ್ಳೆ ಪೋಸ್ಟ್ ಕೊಡ್ತೀವಿ ಕೇಂದ್ರದಲ್ಲಿ ಮತ್ತೆ ಕರ್ಸ್ಕೊಳ್ತೀವಿ ಅಂತ ಭರವಸೆ ಕೊಡ್ತಾರಲ್ಲ ಸರ್? ಇಲ್ಲ ಇಲ್ಲ, ನಾ ಕೇಂದ್ರ ನಾಯಕ ಹೋಗ್ತೀವಿ ಸರ್. ಈಗ ರಾಜ್ಯದಲ್ಲಿ ಸಾಕಷ್ಟು ಪ್ರಾದೇಶಿಕ ಪಕ್ಷಗಳು ಹುಟ್ಕೊಂಡಿದ್ದಾವೆ ಮತ್ತು ನಂತರ ಹೋಗಿದ್ದಾವೆ ಸರ್. ಎಷ್ಟು ಮಟ್ಟಿಗೆ ರೀಚ್ ಆಗ್ಲಿಕ್ಕೆ ಸಾಧ್ಯ ಅಂತ ಸರ್? ದೇವೇಗೌಡರ ಪಕ್ಷ ಐತಲ್ಲ, ಜೀವಂತ ಐತಲ್ಲ. ಯಾವ ಉದಾಹರಣೆ ಯಡಿಯೂರಪ್ಪ ಒಂದು ಉದಾಹರಣೆ ಹೇಳ್ತೀರಿ, ಬಂಗಾರಪ್ಪನವ್ರ ಉದಾಹರಣೆ ಇಲ್ಲ ಸರ್, ನಮ್ಮ ಕ್ಷೇತ್ರದಲ್ಲಿ ಮೈವಾ ಪಟೇಲ್ರು ಸುವರ್ಣ ಕಟ್ಟಿದ್ರು. ಅವಾಗ ಬಂಗಾರಪ್ಪನವ್ರದ್ದು ಕ್ರಾಂತಿರಂಗ ಬದ್ದೆ ಬಂದಿತ್ತು. ಜನತಾದಳನೂ ಒಂದು ಪ್ರಾದೇಶಿಕ ಪಕ್ಷ ಇದ್ದಂಗೆ ಇತ್ತು. ಅದೇನು ದೇಶನಾಗ ಎಲ್ಲಿ ಇರಲಿಲ್ಲ. ಇವತ್ತು ದೇವೇಗೌಡರಿಗೂ ಒಂದು ಪಕ್ಷ ಇದೆ. ಜನರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಬೇಕಾಗಿದೆ. ಈ ಭ್ರಷ್ಟ ಕುಟುಂಬಗಳಿಂದ ರಾಜ್ಯದ ಜನ ಎತ್ತರಿಸೋಣ. ಯಡಿಯೂರಪ್ಪರು ಫೇಲ್ ಆಗಲ್ಲ ನೋಡ್ರಿ, ಅದೇ ಹೇಳ್ತಿಲ್ಲ, ಭ್ರಷ್ಟಾಚಾರದಿಂದ ದುಡ್ಡು ಮಾಡಿಕೊಂಡು ಪಕ್ಷ ಕಟ್ಟಿದ್ದಾರೆ. ಈಗ ನಾನು ಕಾರ್ಯಕ್ರಮಕ್ಕೆ ಎಲ್ಲಿ ಹೋಗ್ತಿಲ್ಲ, 4,000 ಜನ ಸೇರ್ತಾರೆ. ಯಾವುದೇ ನಾಡು ಹಿಂದೂ ಧರ್ಮ ಮನೆ ಬಾಗಲಕೋಟೆ ಉಪಚುನಾವಣೆಗೆ ಹೋಗಿದ್ದೆ. ನಾನು 10% ಅವ್ರಿಗೆ ಯಾರಿಗೂ ಜನ ಸೇರಲ್ಲ. ಅವರೆಲ್ಲ ದುಡ್ಡು ಕೊಟ್ಟು ಗಾಡಿ ಮಾಡಿದ್ರು ಸೇರಲ್ಲ. ಒಂದು ಊರಾಗಂತೂ ಅಲ್ಲಿ ಮುಖ್ಯಮಂತ್ರಿಗಳು ಆ ರೋಡಿನಿಂದ ಹೋಗಬೇಕಾಗಿತ್ತು. ನಮ್ಮ 7,000 ಜನ ಪೂರ್ತಿ ರೋಡ್ ಬ್ಲಾಕ್ ಮಾಡಿದ್ರಿಂದ ಅವ್ರು ಮತ್ತೊಂದು ದಾರಿಯಿಂದ ಹೋಗುವಂಥ ಪರಿಸ್ಥಿತಿ. ಈ ರಾಜ್ಯಕ್ಕೆ ಬಂದು ಪ್ರಾಮಾಣಿಕವಾದ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ಲೂಟಿ ಮಾಡೋವಂಥವ್ರು ಬೇಕಾಗಿಲ್ಲ. ಸಾಕು, ನೀವು ಲೂಟಿ ಮಾಡಿದ್ರಿ, ರೈತರ ಹೆಸರು ಹೇಳ್ಕೊಂಡ್ರಿ, ಬಡವ್ರ ಪರವಾಗಿ ಅಂದ್ರಿ. ಬಡವ್ರ ಪರವಾಗಿ ರೈತರ ಹೆಸರು ಹೇಳಿದ್ರು ವಿದೇಶದಾಗ ಯಾಕೆ ಆಸ್ತಿ ಮಾಡಿ? ನೀವು ಪ್ರಾಮಾಣಿಕ ಇದ್ದು ನೀವು ರೈತರ ಸಲುವಾಗಿ ಹೋರಾಟ ಮಾಡ್ತೀವಿ, ವಿದೇಶದಲ್ಲಿ ಆಸ್ತಿ ಯಾಕೆ ಮಾಡೋದು? ನೀವು ಇವತ್ತಿನ ಮಾಜಿ ಮುಖ್ಯಮಂತ್ರಿ ಎಷ್ಟು ಮಂದಿ ಆಸ್ತಿ ಮಾಡ್ಯಾರ? ಇದು ನೋಡ್ರಿ, ಇವತ್ತು ಇಲ್ಲೇ JH ಪಟೇಲ್ ರೈತ ಚನ್ನಗಿರಿ. ಇವತ್ತು ಇಡೀ ರಾಜ್ಯದ ಜನ JH ಪಟೇಲ್ ನೆನಪು ಮಾಡ್ಕೊತಾರೆ. ನಿಜಲಿಂಗಪ್ಪನವ್ರು ನೆನಪು ಮಾಡ್ಕೊತಾರೆ, ವೀರೇಂದ್ರ ಪಾಟೀಲ್ ನೆನಪು ಮಾಡ್ಕೊತಾರೆ, ದೇವರಾಜ್ ಅರಸನ್ನು ನೆನಪು ಮಾಡ್ಕೊತಾರೆ, ಕೆಂಗಲ್ ಹನುಮಂತವ್ರನ್ನು ನೆನಪು ಮಾಡ್ತಾರೆ. ಯಾಕೆ? ಅವ್ರು ಪ್ರಾಮಾಣಿಕ. ಇವತ್ತು JH ಪಟೇಲ್ರದ್ದೇ ಕೂಡಲ ಸಂಗಮ ಇವತ್ತು ಅಭಿವೃದ್ಧಿ ಆಗಬೇಕಾದ್ರೆ JH ಪಟೇಲ್ರದ್ದು ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ನಾನು JH ಪಟೇಲ್ ಮೂರ್ತಿ ಕೂಡಿಸೋದು ನಾನೇ. ಕೂಡಲ ಸಂಗಮದಲ್ಲಿ ಯಾರೂ ಕೂಡಿಸಲಿಲ್ಲ. ಅವ್ರ ಹಿಂದೆ ಸಾಕಷ್ಟು ದುಡ್ಡು ಮಾಡಿಕೊಂಡು ಒಬ್ಬ ರಾಜಕಾರಣಿನೂ ₹1 ಕೊಡ್ತಾರೆ. ಆದರೂ JH ಪಟೇಲ್ರು ನಮ್ಮ ಭಾಗದಾಗ ನೀರಾವರಿಗಾಗಲಿ ಮತ್ತು ಕೂಡಲ ಸಂಗಮ ಎಷ್ಟು ಡೆವಲಪ್ ಆಗಿದೆಯಲ್ಲ ಬಸವಣ್ಣವ್ರ ಇದು ಕ್ಷೇತ್ರ, ಅದಕ್ಕೆ ಕಾರಣ JH ಪಟೇಲ್. ಅವರು ಒಳ್ಳೆ ದುಡ್ಡು ಕೊಟ್ಟರು, ಒಳ್ಳೆಯ ಅಧಿಕಾರಿಗಳನ್ನು ಹಾಕಿದ್ರು. ಇವತ್ತು ನಾವು JH ಪಟೇಲ್ ಉತ್ತರ ಕನ್ನಡ ಜನ ನೆನಪು ಮಾಡ್ಕೊತೀವಿ. ಯಾಕಂದರೆ ಒಬ್ಬ ಸಮಾಜವಾದಿ ಇದ್ದರೂ ಸಹಿತ ಒಂದು ಬಸವಣ್ಣವ್ರ ವಿಚಾರ, ಬಸವಣ್ಣಂದರು ಸಮಾಜವಾದಿ, ಒಳ್ಳೆ ಕೆಲಸ ಮಾಡೋದವ್ರು ಮಾಡಿ. ಇವ್ರು ಏನು ಮಾಡ್ಯಾರೆ? ಇವರೆಲ್ಲ ಹೇಳ್ತಾರೆ, ನಾವು ಇದನ್ನು ಯಾಕೆ ಮಾಡ್ತಾಯಿದ್ದೀರಿ ನೀವು? ಏನು ಸಂಭ್ರಮ ಉತ್ಸವ ಏನು 50 ವರ್ಷ ಇದಕ್ಕೆ ಮಾಡ್ತೀವಿ? ಏನು ಉದ್ದೇಶ ಇದೆ? ನಿಮ್ಮ ಮಗನ್ನ ಪ್ರೊಜೆಕ್ಟ್ ಮಾಡೋಕ್ಕೆ ಮಾಡ್ತೀವಿ. ನಾಳೆ ನವಂಬರ್ನಾಗ BJP ರಾಜ್ಯಾಧ್ಯಕ್ಷರ ಬದಲಾವಣೆ ಅಂದರೆ ಅವಧಿ ಮುಗೀತು. ಮುಂದೂ ನನ್ನ ಮಗನ ಮಾಡಬೇಕು, ನನ್ನೇ ಮಗನ ಮುಖ್ಯಮಂತ್ರಿ ಘೋಷಣೆ ಮಾಡ್ಲಿಕ್ಕೆ ಇದೊಂದು ದೊಡ್ಡ ಬ್ಲ್ಯಾಕ್ ಮೇಲ್. ಕೇಂದ್ರ ವರಿಷ್ಠರಿಗೆ ಏನು ಸಂದೇಶ ಕೊಡ್ಬೇಕಂತ ಮಾಡಿದ್ದಾರೆ? ಯಡಿಯೂರಪ್ಪ ಕುಟುಂಬವನ್ನು ನಿರ್ಲಕ್ಷ್ಯ ಮಾಡಿದರೆ ಕರ್ನಾಟಕದಲ್ಲಿ BJP ಇಲ್ಲ ಅನ್ನುವಂಥ ಸಂದೇಶ ಕೊಡಲಿಕ್ಕೆ ಈ ಒಂದು ಚಿತ್ರದುರ್ಗದ ಕಾರ್ಯಕ್ರಮ ಹೊರತು
ಈ ರಾಜ್ಯದ ಜನರ ಸಲುವಾಗಿ ಏನಿಲ್ಲ.